ಆಗಲ್ಲ ಸರ್, ಇವಾಗ ಇದು ಮಾಡೋಕ್ಕಾಗಲ್ಲ. 6 ತಿಂಗಳು ಸಸ್ಪೆಂಡ್ ಆಗಿದ್ದೀರಿ. ಮಾಡ್ರಿ ಸರ್. ರೆಕಾರ್ಡ್ ಐತಿ ಇದೇನು ರೆಕಾರ್ಡ್ ಆಗ್ತದೆ ಬಂದ್ಬಿಡ್ತಾರೆ, ಏನು ಆಗಲ್ಲ. ಸರ್ ಈ ಕಡೆ raise the matter in honey trap matter. So that's why we have to suspend the 18 honorable MLAs. See, what is this going on? See, our constitution speaker is doing like this. See, six month is see, we are doing the we are a protest. That's why we are not do anything. Is there giving any reason, specific reason for? Not reason anything. Just you have to give the. Just you have to come and sit in the chair. You have to announce the 18 MLAs will be suspended. ಅಲ್ಲ 2 ಕ್ಯಾಮ್ರಾ ಇದೆಯಲ್ಲ, ಇನ್ನೊಂದು ಕ್ಯಾಮ್ರಾ ಕಳಿಸಿದ್ರೆ Sir, 18 people are suspended. What is the reason the speaker giving? See, the speaker is usually giving his usual reasons that we have not behaved properly. That is not the reason. They just want to pass the next bill without any fight. So they are suspending. So many of them they have suspended. The reason being they are going to come up with a Muslim reservation bill now. Sir, you showing some manner. Yeah. What is the matter is that? This is the 60% loot what the government has done in the state of Karnataka. This is about that. This is about the halal budget what they have presented in the this thing in the. What is the next step about the suspension? So we'll see what we have to do. The party will think about it and we'll take an action on that. ಸಂದರ್ಭದಲ್ಲಿ ಇವತ್ತು ಈ ಕಾಂಗ್ರೆಸ್ ತಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಬಗ್ಗೆ ನಾವು ಸಚಿವರು ಏನು ಹೇಳಿಕೆ ಕೊಟ್ಟಿದ್ರು ಅದ್ರ ಬಗ್ಗೆ ಹೋರಾಟ ಮಾಡ್ತಿರೋದು. ಇವತ್ತು ಇಡೀ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಲಕ್ಷ್ಮಣ್ ಮನವಿಯನ್ನ ಮಾಡ್ತೀವಿ. ಇವತ್ತು 18 ಜನಕ್ಕೆ ಸಸ್ಯ ಮಾಡಿದ್ರು, 6 ತಿಂಗಳು ಮಾಡಿದ್ದಾರೆ. ಆದ್ರೆ ಇವತ್ತು ನ್ಯಾಯ ಏನಿದೆ, ಇವತ್ತು ಯಾತಕ್ಕೋಸ್ಕರ ಹೋರಾಟ ಮಾಡ್ತಿರೋದು? ಒಬ್ಬರು ಜವಾಬ್ದಾರಿ ಸಚಿವರು ಅವ್ರ ಮೇಲೆ ಅನುಗ್ರಹ ಪ್ರಕರಣ ಈ ದೇಶದಲ್ಲಿ ಆಗಬಾರ್ದು ಅಂತ ಮಾಡಿದ್ದಕ್ಕೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಸ್ಪೀಕರ್ ಅವರು ನಾವು ಯಾವತ್ತಿಗೆ ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇವತ್ತು ಅದೇ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಒಬ್ಬ ಸಚಿವರು ಅಲ್ಲಿ ಟ್ರಾಫಿಕ್ಗೆ ಒಳಗಾಗ್ತಾ ಇದ್ದಾರೆ, ಅವ್ರು ರಕ್ಷಣೆ ಮಾಡಬೇಕು. ಈಗಾಗಲೇ ಸರ್ಕಾರದ ಸಮಸ್ಯೆ ಬಹಳಷ್ಟು ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಹೇಳಿದ್ರೆ
ಆಮೇಲೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ರೀತಿ ವನ್ಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಸಿಗ್ತಕ್ಕಂಥದ್ದು. ಒಬ್ಬ ಸದಸ್ಯನ 6 ತಿಂಗಳವರೆಗೆ ಮಾಡಿದ್ದಾರೆ. ನಾವೇನು ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದಲ್ಲ. ಅವರು ಕೂಡ ಹಿಂದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಒಟ್ಟಾರೆ ಈ ಘಟನೆ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕಿ. ಮುಂದಾವರ್ತಿ ತೋರಿಸಕ್ಕೆ ಬರಲ್ಲ. ನಮ್ಮ ಕಡೆ ನೋಡಿದವರು ಏನ್ ಮಾಡಕ್ಕಾಗುತ್ತೆ? ಇವತ್ತು ನಾವು ಪರ್ವ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮುಂದಾವರ್ತಿಯಿಂದ ಪ್ರತಿಪಕ್ಷ ಕೆಲಸ ಮಾಡಿದೆ. ಹಾಗಾಗಿ ನಾವು ಅಧಿಕಾರವನ್ನು ಹೇಳಲು ಬಯಸ್ತೇವೆ. ಒಳಗಡೆ ಯಾವುದೇ ಕುಗ್ಗಲ್ಲ ಜಗ್ಗಲ್ಲ. ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಇವತ್ತು ರಾಷ್ಟ್ರಪತಿ ಕೂಡ ಇದ್ರ ಬಗ್ಗೆ ಕೊಡ್ತೇವೆ. ಸಮಗ್ರ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಇವತ್ತು ಯಾರೋ ಕೆಲವು ಪ್ರತಿಷ್ಠಿತ ಮಂತ್ರಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ನಾವು ಬಿಜೆಪಿ ಹೇಳ್ತಿಲ್ಲ, ಇದು ಕಾಂಗ್ರೆಸ್ ಸಚಿವರು ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇದೆ. ಇದು ಸರಿ ಕಾಣ್ತಲ್ಲ. ಮೊನ್ನೆ ಮುಖ್ಯಮಂತ್ರಿ ಕೂಡ ಧಿಕ್ಕಾರ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವವನ್ನು ಒಟ್ಟಾರೆ ಕಗ್ಗಲೆ ಮಾಡ್ತಕ್ಕಂಥ ಕಾಂಗ್ರೆಸ್ಗೆ ನಮ್ಮ ಧಿಕ್ಕಾರ. ದೃಶ್ಯ ನೋಡ್ತಾ ಇದ್ದೀರಿ. ಆರಂಭದಲ್ಲೇ ಹೇಳಿದ್ವಿ, ಸದನದಲ್ಲಿ 18 ಶಾಸಕರು ಸಸ್ಪೆಂಡ್ ಆದವರು ಕೂಡಲೇ ಸದನ ಬಿಟ್ಟು ಆಚೆ ಬರಲೇಬೇಕು. ಅದೇ ನಿಯಮ ಸ್ಪೀಕರ್ ಹೇಳಿದ ಮೇಲೆ. ಸ್ಪೀಕರ್ ಖಡಕ್ ಆಗಿ ಸಂದೇಶ ಕೊಟ್ಟ ಬಳಿಕವೂ ಕೂಡ ಅಲ್ಲೇ ಇದ್ದಂತಹ ನಾನು ನಿಮ್ಗೆ ಹೇಳತ್ತೀನಿ, ಈಗ ಬಜೆಟ್ ಮೇಲೆ ಇಷ್ಟು ಜನ ಮಾತಾಡಿದ ನಂತರ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಉತ್ತರ ಕೇಳುವಂತ ಸೌಜನ್ಯ ಉತ್ತರ ಆದ ನಂತರ ಮುಂದೆ ಹೇಳಿ ನಾ ಬೇಕಾಗಿಲ್ಲ. ಕೇಳ್ಬೇಕಲ್ಲ ನಾನು ಅವ್ರು ಎಕ್ಸ್ಪೋಸ್ ಆಗ್ತಾರೆ ಅಂತ ಕೇಳಿ. ಈಗ ಏನಾಗಿದೆ ಅಂದ್ರೆ ಬಜೆಟ್ ಮೇಲೆಲ್ಲ ಭಾಷಣ ಮಾಡಿದ ನಂತರ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಉತ್ತರ ಕೇಳಿ ಆಮೇಲೆ ನೀವು ಹೇಳಿ ನನಗೆ. ಆಮೇಲೆ ಒಂದ್ ನಿಮಿಷ ಆಮೇಲೆ ಕೇಳಿ. ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಕೇಳಿ. ಮಾನ್ಯ ಸಭಾಪತಿಯವರು ಸುಮಾರು 4 ಜನ ಸೇರಿ 18 ಜನ ಬಜೆಟ್ ಮೇಲೆ ಮಾತನಾಡಿದ್ದಾರೆ. ದಯವಿಟ್ಟು ನೀವು ನಾನು 2025-26ನೇ ನಾನಿಗೆ ಸರ್ಕಾರ ಉತ್ತರ ಕೊಡ್ತೀನಿ. ಸರ್ಕಾರ ಉತ್ತರ ಕೊಡ್ತೀನಿ. ಮತ್ತೆ ಮಾತಾಡ್ತೀವಿ. ಉತ್ತರ ಕೊಡ್ತೀನಿ. ಬಜೆಟ್ ಗಾತ್ರ ಸರ್ಕಾರದ ಜವಾಬ್ದಾರಿ ಇದೆ. ಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ 9,000